ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀಟ್ 2025ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋಗಳ ಸರಣಿಯಲ್ಲಿ ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ನೀಟ್ ಪರೀಕ್ಷೆಗೆ ಸಾಕಷ್ಟು ಪ್ರಿಪರೇಷನ್ನ ಮಾಡ್ಕೊತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ, ಯಾಕಂದರೆ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಮಾಹಿತಿ KA ವೆಬ್ಸೈಟ್ನಲ್ಲಿ ಬೇಕಾದಷ್ಟು ಸಿಗುತ್ತೆ. ಆದರೆ ಆ ರ್ಯಾಂಕಿಗೆ ಅನುಗುಣವಾಗಿ ಮಾರ್ಕ್ಸ್ ಎಷ್ಟಿತ್ತು, ಯಾವ ಕಟ್ ಆಫ್ ಮಾರ್ಕ್ಸ್ ನಿಂತಿತ್ತು ಅಂತಕ್ಕಂಥ ಮಾಹಿತಿ ಎಲ್ಲ ಕಡೆಯೂ ಕೂಡ ಸಿಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಸರಣಿಗಳನ್ನು ಮಾಡಿದ್ದೇನೆ. ಸುಮಾರು ಇನ್ನು ಏನು ಜನವರಿ ಫೆಬ್ರವರಿ, ಈಗ ಆಲ್ರೆಡಿ ಫೆಬ್ರವರಿಲಿದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಪರೀಕ್ಷೆ ಮುಗಿದು ನಂತರ ಅಡ್ಮಿಷನ್ವರೆಗೂ ಕೂಡ ಈ ನೀಟ್ ಪರೀಕ್ಷೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಕರ್ನಾಟಕದ ಏನು ಗೌರ್ನಮೆಂಟ್ ಮೆಡಿಕಲ್ ಕಾಲೇಜುಗಳಿದ್ದಾವೆ, ಆ ಕರ್ನಾಟಕದ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಿನ 2023 ಮತ್ತು 2024 ಎರಡೂ ವರ್ಷದ ಕಟ್ ಆಫ್ ರ್ಯಾಂಕಿಂಗ್ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಎರಡರ ಬಗ್ಗೆನೂ ನಾನು ತಿಳಿಸ್ತಾ ಹೋಗ್ತೀನಿ. ಇದು GMಗೆ ಸಂಬಂಧಪಟ್ಟಂತೆ. ಯಾಕೆ ಓನ್ಲಿ GMಗೆ? ಸರ್, ಒಂದು ವಿಷಯ ತಿಳ್ಕೊಳ್ಳಿ, GMಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ವಿದ್ಯಾರ್ಥಿಗಳಿಗೆ ಸಿಕ್ಕಿದರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದರೆ ಯಾವ ಕಾಲೇಜಲ್ಲಿ ಸಿಗುತ್ತೆ. ಎಸ್, ನೀನು GM ಅಲ್ಲ, ನಾನು ಸೆಕೆಂಡ್ B, ಥರ್ಡ್ B ಆದಾಗ ಎಸ್ GM ಇಷ್ಟಕ್ಕೆ ನಿಂತಿದೆ ಅಂದಮೇಲೆ ಸೆಕೆಂಡ್ B ಇದಕ್ಕಿಂತ ಸ್ವಲ್ಪ ಕಡಿಮೆ ನಿಲ್ಲುತ್ತೆ. ಸೊ ಇಷ್ಟು ಮಾರ್ಕ್ಸ್ ಬಂದರೂ ನನಗೆ ಸೀಟ್ ಸಿಗ್ಬೋದು ಎಂಬತಕ್ಕಂಥ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಪ್ರತಿ ಕಾಲೇಜಿನ ಕೆಟಗರಿವಾರು ಕೂಡ ಅಂಕಗಳು ಮತ್ತು ರ್ಯಾಂಕನ್ನು ತಿಳಿಸ್ತೇನೆ. ಇದರಲ್ಲಿ ಮೊದಲಿಗೆ GM ರೌಂಡ್ 2 ಯಾಕೆಂದರೆ ಮಾಪಪ್ ರೌಂಡು, ಸ್ಟ್ರೇ ವೇಕೆನ್ಸಿ ರೌಂಡ್ ಇರುತ್ತೆ, ಆದರೆ ಅದು ಯಾವುದೂ ಕೂಡ ರಿಯಲ್ ಕಟ್ ಆಫ್ ಆಗಿರೋದಿಲ್ಲ. ಏನೇನೋ ಆಯಾ ವರ್ಷಕ್ಕೆ ತಕ್ಕಂತೆ ಒಂದಿಷ್ಟು ಲಕ್ ಮೇಲೆ ನಡೀತಕ್ಕಂಥದ್ದು. ಹಾಗಾಗಿ ಏನು ರೌಂಡ್ 2 ಕಟ್ ಆಫ್ ಇದೆಯಲ್ಲ, ಇದು ನಿಜವಾದ ಕಟ್ ಆಫ್ ಆಗಿದೆ. ಸ್ನೇಹಿತರೆ, ತಾವು ಗಮನಿಸ್ತಾ ಇದ್ದೀರಿ, ಇದು ರೌಂಡ್ 2, ಇದು ಕೂಡ ರೌಂಡ್ 2. ಇದು 2023 ಇದು ಮೇಲ್ಗಡೆ ಇರತಕ್ಕಂಥದ್ದು ಕಟ್ ಆಫ್ ರ್ಯಾಂಕಿಂಗು, ಕೆಳಗಡೆ ಇರತಕ್ಕಂಥದ್ದು ಕಟ್ ಆಫ್ ಮಾರ್ಕ್ಸ್. ಇದು 2024 ಕಟ್ ಆಫ್ ರ್ಯಾಂಕಿಂಗು, ಕಟ್ ಆಫ್ ಮಾರ್ಕ್ಸು. ನಿಮಗೆ 2025ರಲ್ಲಿ ಹಾಗಾದರೆ ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥ ಒಂದು ಕ್ಲಾರಿಟಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಹೋದರೆ ಅವ್ರು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಮೊದಲಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜು, ಬೆಂಗಳೂರು BMC ಅಂತ ನಾವೇನು ಕರಿತೀವಿ, ಅದರದ ಒಂದು ಕಟ್ ಆಫ್ ರ್ಯಾಂಕಿಂಗು 2023 ಮೊದಲನೇ ಸಾಲಾಗಿರೋದು 2023 3508 ರ್ಯಾಂಕಿಂಗ್ ಇತ್ತು, 665 ಕಟ್ ಆಫ್ ಮಾರ್ಕ್ಸ್ ಇತ್ತು. 2024ರಲ್ಲಿ 4203 ರ್ಯಾಂಕಿಂಗ್ ಕಡಿಮೆ ಆಯಿತು. ನೀವು ರ್ಯಾಂಕಿಂಗು ಕಡಿಮೆ ಆಯಿತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಿ. 4203 3500 ಇದ್ದದ್ದು 4200 ಆಗಿದೆ ಅಂದರೆ ರ್ಯಾಂಕಿಂಗ್ ಜಾಸ್ತಿ ಆಗಿದೆ ಅಂತಲ್ಲ, ರ್ಯಾಂಕಿಂಗ್ ಕಡಿಮೆ ಆಗಿದೆ. ಬಟ್ಟು ಕಟ್ ಆಫ್ ಮಾರ್ಕ್ಸ್ ನೋಡಿ, 687, 665 ಇದ್ದದ್ದು 687, ಅಲ್ಲಿಗೆ ಎಷ್ಟಾಯಿತು? 65, 75, 85, 22 ಮಾರ್ಕ್ಸ್ ಜಂಪ್ ಆಯಿತು 23ಕ್ಕೂ ಮತ್ತು 24ಕ್ಕೂ. ಈ ಒಂದು ಡಿಫ್ರೆನ್ಸನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ. ಆದರೆ ಈ ಸರಿ 25ರಲ್ಲೂ ಕೂಡ ಇದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ? ಹೇಳಲಿಕ್ಕೆ ಬರೋದಿಲ್ಲ. 10, 15 ಮಾರ್ಕ್ಸ್ ವೇರಿಯೇಷನ್ಸ್ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಸೊ ಇದು ತಾವು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜಿಗೆ ಬರೋಣ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 2023 8243 ಕಟ್ ಆಫ್ ರ್ಯಾಂಕಿಂಗ್ ಇತ್ತು, 645 ಮಾರ್ಕ್ಸ್ ನಿಂತಿತ್ತು. ಅದೇ 2024 10755 ರ್ಯಾಂಕಿಂಗ್ ಡ್ರಾಪ್ ಆಗ್ತಾ ಇದೆ. ಬಟ್ ಮಾರ್ಕ್ಸ್ ನೋಡಿ, ತುಂಬ ದೊಡ್ಡ ಪ್ರಮಾಣ 45 73 ಎಷ್ಟು ಮಾರ್ಕ್ಸ್ ಜಂಪ್ ಆಗಿದೆ. ಇದು ಕಟ್ ಆಫ್ ಮಾರ್ಕ್ಸ್ ಇದೆ. 673ಕ್ಕೆ 2024ರಲ್ಲಿ ನಿಲ್ಲುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 8537 2023 ರ್ಯಾಂಕಿಂಗು, 2024 ರ್ಯಾಂಕಿಂಗು 9396 675 ಮಾರ್ಕ್ಸು. ನೋಡಿ ಇಲ್ಲಿ ಯಾವುದೋ ಮೈಸೂರು ಮೆಡಿಕಲ್ ಕಾಲೇಜ್ಗಿಂತಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು ಒಂದು ಕಟ್ ಆಫ್ ರ್ಯಾಂಕಿಂಗ್ ಮತ್ತು ಕಟ್ ಆಫ್ ಮಾರ್ಕ್ಸ್ ಕೂಡ ಜಾಸ್ತಿ ಆಗಿದೆ. ನಂತರ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿ, ಕಿಮ್ಸ್ ಹುಬ್ಳಿ ಅಂತೇಳಿ ನಾವು ಕರಿತೀವಿ, ಅದು 2023ರಲ್ಲಿ 13106 ಕಟ್ ಆಫ್ ರ್ಯಾಂಕಿಂಗ್ ಇದೆ, 632 ಮಾರ್ಕ್ಸ್ ನಿಂತಿತ್ತು. 2024ರಲ್ಲಿ 14640 ರ್ಯಾಂಕಿಂಗ್ ಆಗಿದೆ, ಬಟ್ ಮಾರ್ಕ್ಸ್ 666 ಮಾರ್ಕ್ಸಿಗೆ ನಿಂತಿದೆ. 632 ಕಟ್ ಆಫ್ ಮಾರ್ಕ್ಸು
2024ರಲ್ಲಿ 666. ಇದು ರೌಂಡ್ ಟೂದೇ ಆ್ಯಕ್ಚುಲಿ ರಿಯಲ್ ಕಟ್ ಆಫ್ ಆಗಿದೆ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ. ಯಾಕೆಂದರೆ ಮಾಪಪ್ಪಲ್ಲಿ ಇದಕ್ಕಿಂತ ತುಂಬ ಕಡಿಮೆ ಸಿಕ್ಕಿದೆ ಸ್ಟ್ರೇ ವೇಕೆನ್ಸಿ ಇನ್ನೂ ಕಡಿಮೆ ಸಿಕ್ಕಿದೆ, ಅವೆಲ್ಲ 1 or 2 ಸೀಟ್ಸ್ಗಳಿರ್ತವೆ, ಅದು ನಿಜವಾದ ಕಟ್ ಆಫ್ ಅಲ್ಲ. ಹಾಗಾಗಿ ರೌಂಡ್ 2 ಕಟ್ ಆಫ್ ಇದೆಯಲ್ಲ, ಇದು ನಿಜವಾದ ಕಟ್ ಆಫ್ ಆಗಿದೆ. ಮುಂದಿನ ಕಾಲೇಜು ESI ಮೆಡಿಕಲ್ ಕಾಲೇಜು ಬೆಂಗಳೂರು. 14,609 2023ರಲ್ಲಿ 14,475 ಮತ್ತು ಮಾರ್ಕ್ಸ್ ಕೂಡ 666ಕ್ಕೆ ನಿಂತಿದೆ. ನೆಕ್ಸ್ಟ್ ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾಂನಲ್ಲಿರ್ತಕ್ಕಂಥದ್ದು 2023ರಲ್ಲಿ 20,670 ಮಾರ್ಕ್ಸ್ 615ಕ್ಕೆ ನಿಂತಿತ್ತು. 2024ರಲ್ಲಿ 22,621 ಕಟ್ ಆಫ್ ರ್ಯಾಂಕಿಂಗು, ಮಾರ್ಕ್ಸು 655 ಇದ್ದಾರೆ GMಲ್ಲಿ. ಇದು ನಾನು ಏನು ಹೇಳ್ತಿದ್ದೀನಿ ಇದೆಲ್ಲದು ಕೂಡ GM. ಈ GMದೊಂದು ನಿಮಗೆ ಪಿಕ್ಚರ್ ಸಿಕ್ಬಿಡ್ತು ಅಂದರೆ ಇನ್ನೇನು SC ST ಸೆಕೆಂಡ್ ಬಿ ಥರ್ಡ್ ಬಿ ಇದೆಲ್ಲದು ಕೂಡ ನಿಮಗೆ ಒಂದು ಪಿಕ್ಚರ್ ಸಿಗುತ್ತೆ ಆ ಒಂದು ಉದ್ದೇಶದಿಂದ. ನೆಕ್ಸ್ಟ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯದ್ದು ತಾವು ಗಮನಿಸ್ತಾ ಇದ್ದೀರಿ. 2023ರಲ್ಲಿ 19,359 ಇದೆ, ಮಾರ್ಕ್ಸ್ 618 ಇದೆ. ಇದು 2024ರಲ್ಲಿ 21,768 ಕಟ್ ಆಫ್ ರ್ಯಾಂಕಿಂಗು, ಮಾರ್ಕ್ಸು 656. ಮುಂದಿನ ಕಾಲೇಜ್ ನೋಡ್ತಾ ಹೋಗೋಣ. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. 2023ರಲ್ಲಿ 21,389 614 ಮಾರ್ಕ್ಸು. 2024ರ ರ್ಯಾಂಕಿಂಗು 23,708 654 ಮಾರ್ಕ್ಸು. 23ಕ್ಕೂ ಮತ್ತು 24 ದೊಡ್ಡ ಮಟ್ಟದಲ್ಲಿ ಮಾರ್ಕ್ಸು ಹೈಕ್ ಆಗಿದೆ. ತಾವು ವಿದ್ಯಾರ್ಥಿಗಳು ಗಮನಿಸಿ. ಈ ವರ್ಷವೂ ಹಾಗೆ ಆಗ್ಬೋದು, ಆದರೆ ಲಿಟ್ಲ್ ಬಿಟ್ ಅಂತೂ ವೇರಿಯೇಷನ್ಸ್ ಖಂಡಿತ ಆಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆ ಏನು ಪ್ರಿಪರೇಷನ್ ಮಾಡ್ಕೊತಿದ್ರಿ, ನೀವು ಇದನ್ನು ಗಮನದಲ್ಲಿಟ್ಕೊಂಡು ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡ್ರೆ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 2023ರಲ್ಲಿ 27,228 ಮಾರ್ಕ್ಸ್ 603 ಇತ್ತು. 24,659 652 ಕಟ್ ಆಫ್ ರ್ಯಾಂಕಿಂಗ್, ಕಟ್ ಆಫ್ ಮಾರ್ಕ್ಸ್ 652ಕ್ಕೆ ನಿಂತಿದೆ. ಯಾವುದು? ಗುಲ್ಬರ್ಗ ಮೆಡಿಕಲ್ ಕಾಲೇಜು. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 23ರಲ್ಲಿ 24,513 ಕಟ್ ಆಫ್ ರ್ಯಾಂಕಿಂಗು, 608 ಮಾರ್ಕ್ಸು. 24ರಲ್ಲಿ 26,027 ಕಟ್ ಆಫ್ ರ್ಯಾಂಕಿಂಗು, 651 ಮಾರ್ಕ್ಸು. ನೆಕ್ಸ್ಟ್ ಮುಂದಿನ ಕಾಲೇಜು. ನಾನು ಇವೆಲ್ಲವನ್ನೂ ಕೂಡ ಒಂದಿಷ್ಟು ಆರ್ಡರ್ ವೈಸೇ ಮಾಡಿದ್ದೀನಿ. ಇದು ನೆಕ್ಸ್ಟ್ ನಿಮಗೆ ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಳಕ್ಕೂ ಕೂಡ ಅನುಕೂಲ ಆಗುತ್ತೆ. ಶಿವಮೊಗ್ಗ ಇರ್ತಕ್ಕಂಥ 24,671 608 ಮಾರ್ಕ್ಸು. 25,739 651 ಮಾರ್ಕ್ಸಿಗೆ ಈ ಸರಿ ನಿಂತಿದೆ 2024ರಲ್ಲಿ. ಮುಂದಿನ ಕಾಲೇಜು ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗದಗ್ದು. 2023 34,221 591 ಮಾರ್ಕ್ಸ್ನವರಿಗೆ GMನವರಿಗೆ ಸಿಕ್ಕಿತ್ತು. 2024 ನೋಡಿ 640ಕ್ಕೆ 591 ಎಲ್ಲಿ 640 ಎಲ್ಲಿ, ದೊಡ್ಡ ಮಟ್ಟದಲ್ಲಿ ಮಾರ್ಕ್ಸ್ ಹೈಕ್ ಆಗಿಬಿಡ್ತು ಹೋದ ವರ್ಷ ಅಂತೂ. 2024ರಲ್ಲಿ ರ್ಯಾಂಕಿಂಗ್ ನೋಡಿ 35,480. ರ್ಯಾಂಕಿಂಗ್ನಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಅಂತ ಅನ್ಸೋದಿಲ್ಲ, ಬಟ್ ಮಾರ್ಕ್ಸ್ ನೋಡಿ 591 ಇದ್ದು 640, ಹತ್ತತ್ರ 40-49 ಮಾರ್ಕ್ಸು ವೇರಿಯೇಷನ್ಸ್ ಆಗಿದೆ. ಮೆಡಿಕಲ್ ಕಾಲೇಜು ನೆಕ್ಸ್ಟ್ ಮುಂದಿನ ಗುಲ್ಬರ್ಗ ESI, ಬೆಂಗಳೂರು ESI ಆಯಿತು, ಗುಲ್ಬರ್ಗ ESIದು ತಾವು ಗಮನಿಸ್ತಿದ್ದೀರಿ. 23 39,280 584 ಮಾರ್ಕ್ಸ್ ಇತ್ತು. 29,549 ಇದೆ, 646 ಮಾರ್ಕ್ಸ್ ಆಗಿದೆ. ನೋಡಿ 23ಕ್ಕೂ 24 ಯಾವ ಮಟ್ಟದ ಬದಲಾವಣೆ ಅಂತೇಳಿ. ಇನ್ನು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ಇವೆಲ್ಲವೂ ಕೂಡ ಕರ್ನಾಟಕದ ಗೌರ್ನಮೆಂಟ್ ಕಾಲೇಜ್, ಮೇನ್ ಮೆಡಿಕಲ್ ಕಾಲೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. 40,092 23ರಲ್ಲಿ 582 ಮಾರ್ಕ್ಸ್ನಲ್ಲಿ ಸಿಕ್ಕಿತ್ತು. 24ರಲ್ಲಿ 42,868 ಕಟ್ ಆಫ್ ರ್ಯಾಂಕಿಂಗು, ಮಾರ್ಕ್ಸ್ ನೋಡಿ 632 582 ಇದ್ದದ್ದು 632ಕ್ಕೆ ಬಂದಿದೆ. ಆ ಮಟ್ಟದ ಡಿಫ್ರೆನ್ಸ್ ಆಗಿದೆ. GMಗೆ ಸಂಬಂಧಪಟ್ಟ ನಾಟ್ ಓನ್ಲಿ GM, ನೀವೆಲ್ಲನ ನಾನು ನೆಕ್ಸ್ಟು ಎಲ್ಲ ಕ್ಯಾಟಗರಿ ವಾರು ಮಾರ್ಕ್ಸನ್ನು ಕಟ್ ಆಫ್ ರ್ಯಾಂಕಿಂಗ್ನ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಕೂಡ ತಮಗೆ ಗೊತ್ತಾಗುತ್ತೆ. ಎಲ್ಲದೂ ಕೂಡ 23 ಮತ್ತು 24ಕ್ಕೆ ಕಂಪೇರೇ ಮಾಡ್ಕೊಳ್ಳೋಂಗಿಲ್ಲ, ಆ ಮಟ್ಟಕ್ಕೆ ವ್ಯತ್ಯಾಸ ಆಗಿದೆ. 25ರಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ, ಅದಕ್ಕೆ ಗಮನದಾಗಿರಲಿ. ಚಾಮರಾಜನಗರ ಮೆಡಿಕಲ್ ಕಾಲೇಜು 35,788 589 ಮಾರ್ಕ್ಸ್ ಆಗಿದೆ. 41,470 634 ಕಟ್ ಆಫ್ ಮಾರ್ಕ್ಸು. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರು 42,927 2023, 24 44,323 631 ಮಾರ್ಕ್ಸ್ಗೆ ನಿಂತಿದೆ. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಗು
2023ದು 44,423 576 ಮಾರ್ಕ್ಸು, 47,161 ರ್ಯಾಂಕಿಂಗ್ ಡ್ರಾಪ್ ಆಗ್ತಾ ಬಂದಿದೆ 24ರಲ್ಲಿ. ಬಟ್ ಮಾರ್ಕ್ಸ್ ನೋಡಿ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. 628 ಮಾರ್ಕ್ಸ್ ಇದ್ದವರಿಗೆ ಮಾತ್ರ ಸಿಕ್ಕಿದೆ. 2023ರಲ್ಲಿ 576 JML ಇದ್ದವರಿಗೆ ಸೀಟ್ ಸಿಕ್ಕಿದೆ. 2024ರಲ್ಲಿ ಅದೇ ಕಾಲೇಜಿನಲ್ಲಿ 628 ಮಾರ್ಕ್ಸ್ ಇದ್ದವರಿಗೆ ಮಾತ್ರ ಸೀಟು ಸಿಕ್ಕಿದೆ. ಮುಂದಿಂದು ಕೊಪ್ಪಳ ಮೆಡಿಕಲ್ ಕಾಲೇಜು 44,457 576 ಮಾರ್ಕ್ಸು, 45,888 629 ಮಾರ್ಕ್ಸ್ಗೆ ನಿಂತಿದೆ ಕಟ್ ಆಫ್ ಮಾರ್ಕ್ಸು, ಕಟ್ ಆಫ್ ರ್ಯಾಂಕಿಂಗ್. ಕಾರವಾರ ಉತ್ತರ ಕನ್ನಡ ಇದು ಕೂಡ 2023ರಲ್ಲಿ 44,423 ಮಾರ್ಕ್ಸ್ 576, 2024ರಲ್ಲಿ 47,974 622 ಮಾರ್ಕ್ಸು. ಬಹುಶಃ ಇಲ್ಲಿ 600 ಒಳಗಡೆ ಬಂದೇ ಇಲ್ಲ JML 2024ರಲ್ಲಿ. ಚಿಕ್ಕಬಳ್ಳಾಪುರ ಇದು 46,533 573 ಮಾರ್ಕ್ಸಿಗೆ ನಿಂತಿತ್ತು. 2024ರಲ್ಲಿ 44,562 631 ಮಾರ್ಕ್ಸ್ 631 ಮಾರ್ಕ್ಸಿಗೆ ಕಟ್ ಆಫ್ JM ನಿಂತಿರ್ತಕ್ಕಂಥದ್ದು. ಚಿಕ್ಕಮಗಳೂರು 54,410 562 54,370 621 ಮಾರ್ಕ್ಸು 2024ರದು. ಯಾದಗಿರಿ 61,191 2023ರಲ್ಲಿ, 2024ರಲ್ಲಿ 61,313, 2024ರಲ್ಲಿ 614 ಮಾರ್ಕ್ಸ್ಗೆ JM ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಹಾವೇರಿ 60,317 2023ರಲ್ಲಿ, 2024ರಲ್ಲಿ 56,830 618. ಇದು ರ್ಯಾಂಕಿಂಗ್ ಜಾಸ್ತಿ ಆಗಿದೆ ಆ್ಯಕ್ಚುಲಿ 618. 65,000 ಚಿತ್ರದುರ್ಗ ಮೆಡಿಕಲ್ ಕಾಲೇಜು 65,180 2023ರಲ್ಲಿ 549 ಮಾರ್ಕ್ಸ್ಗೆ ನಿಂತಿತ್ತು. 2024ರಲ್ಲಿ 62,947 613 ಮಾರ್ಕ್ಸಿಗೆ ನಿಂತಿದೆ. ಇದು ಒಟ್ಟಾರೆ ಕರ್ನಾಟಕದ 24 ಏನು ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ JME ಸಂಬಂಧಪಟ್ಟಂಥ ಕಟ್ ಆಫ್ ರ್ಯಾಂಕಿಂಗ್ ಮತ್ತು ಕಟ್ ಆಫ್ ಮಾರ್ಕ್ಸ್. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲೇಜುಗಳ ನಾವು ಮಾಹಿತಿಯನ್ನು ಅದು ಕೆಟಗರಿವಾರು ಯಾವ್ಯಾವ ಮಾರ್ಕ್ಸ್ ನಿಂತಿದೆ, ಕಟ್ ಆಫ್ ರ್ಯಾಂಕಿಂಗು, ಕಟ್ ಆಫ್ ಮಾರ್ಕ್ಸ್ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.